Hello everyone, I am Santosh. Today we are going to discuss the very important topic in artificial intelligence, that is about knowledge representation techniques. ಅದರಲ್ಲಿ ನಾವು ಲಾಸ್ಟ್ ವಿಡಿಯೋನಲ್ಲಿ ವಿ ಹ್ಯಾವ್ ಗಾನ್ ವಿತ್ ಸಿಮ್ಯಾಂಟಿಕ್ ನೆಟ್ವರ್ಕ್ಸ್ ವೇರ್ ನೀವು ಗ್ರಾಫಿಕಲ್ ಫಾರ್ಮಲ್ಲಿ ಎ ಐನಲ್ಲಿ ಡೇಟಾನ ರಿಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಆ್ಯಂಡ್ ಲೆಟ್ ಅಸ್ ಸಿ what are the uses of frames and inheritance. Okay, with the help of frames we can store the knowledge in artificial intelligent systems. AI ವರ್ಕ್ ಆಗಬೇಕಂದ್ರೆ ಡೆಫಿನೆಟ್ಲಿ ಇಟ್ ನೀಡ್ಸ್ ನಾಲೆಜ್. ಆ ನಾಲೆಜನ್ನು ಬೇರೆ ಬೇರೆ ವೇನಲ್ಲಿ ನಾವು ಸ್ಟೋರ್ ಮಾಡ್ತೀವಿ. ಆ್ಯಂಡ್ ಒನ್ ಆಫ್ ದ ವೇ ಈಸ್ ಫ್ರೇಮ್ಸ್. ಫ್ರೇಮ್ಸ್ ಮೀನ್ಸ್ ಇಟ್ ಈಸ್ ಲೈಕ್ ಎ ಫಾರ್ಮ್ or a template used to store the knowledge about one object. Okay, frame andre enu anta nodana. And frame type, if you store the data, maybe AI will use it and it will give us the possible results. Okay, a frame is like, I will write, a frame is like a form or template, or you may call it as record, one of the way of storing the data. Okay, used to store knowledge about one concept, knowledge about one entity, one concept or one object. One object related ಡೇಟಾನ ನಾವು ಏನು ಮಾಡ್ತೀವಿ, ಫ್ರೇಮಲ್ಲಿ ಸ್ಟೋರ್ ಮಾಡಿರ್ತೀವಿ. ಸಿಮ್ಯಾಂಟಿಕ್ ನೆಟ್ವರ್ಕಿಂದ ನಾವು ಏನು ಮಾಡಿದ್ವಿ, ವಿ ಕ್ಯಾನ್ ಓನ್ಲಿ ಶೋ ರಿಲೇಷನ್ಶಿಪ್ ಬಿಟ್ವೀನ್ ದ ಆಬ್ಜೆಕ್ಟ್ಸ್. ವಿ ಆರ್ ನಾಟ್ ಸ್ಟೋರಿಂಗ್ ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಅಬೌಟ್ ದಿ ಆಬ್ಜೆಕ್ಟ್. ಸಿಮ್ಯಾಂಟಿಕ್ ನೆಟ್ವರ್ಕಲ್ಲಿ ಡೀಟೇಲ್ಡ್ ಡಿಸ್ಕ್ರಿಪ್ಷನ್, ಪ್ರಾಪರ್ಟೀಸ್ ನಾವು ಸ್ಟೋರ್ ಮಾಡೋದಿಲ್ಲ. ಬಟ್ ಫ್ರೇಮ್ಸ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಸ್ಟೋರ್ ದ ಇನ್ಫಾರ್ಮೇಷನ್ ಅಬೌಟ್ ದ್ಯಾಟ್ ಆಬ್ಜೆಕ್ಟ್ so that AI will learn from that. Computer keeps information same like we fill the details in the application form. ನಾವು ಹೆಂಗೆ ಅಪ್ಲಿಕೇಶನ್ ಫಾರ್ಮಲ್ಲಿ ಡೇಟಾ ಸ್ಟೋರ್ ಮಾಡ್ತಾ ಹೋಗ್ತೀವೋ ಅದೇ ಥರ ಸಿಸ್ಟಮ್, ಎ ಐ ಸಿಸ್ಟಮ್ ಕೂಡ ಇಟ್ ಹೋಲ್ಡ್ಸ್ ದಿ ಡೇಟಾ ಲೈಕ್ ಫ್ರೇಮ್ಸ್ ಅಥವಾ ಫಾರ್ಮಲ್ಲಿ ಸ್ಟೋರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ನೋಡೋಣ. ದೇರ್ ಆರ್ ಫೀಲ್ಡ್ಸ್ ಆ್ಯಂಡ್ ವ್ಯಾಲ್ಯೂಸ್. Field and value. For example, a field can be name and value can be name of that person. ಅಥವಾ ಏಜ್ ಅಂತ ಸ್ಟೋರ್ ಮಾಡಿದ್ರಿ ಅಂತ, ಏಜ್ ಇಸ್ ಎ ಫೀಲ್ಡ್, ಅದರ ರಿಲೇಟೆಡ್ ವ್ಯಾಲ್ಯೂ ನೀವು ಇಲ್ಲಿ ಸ್ಟೋರ್ ಮಾಡ್ತೀರಿ. ಕೋರ್ಸ್ ಈಸ್ ಎ ಫೀಲ್ಡ್ and ರಿಲೇಟೆಡ್ ವ್ಯಾಲ್ಯೂ ಯು ಆರ್ ಸ್ಟೋರಿಂಗ್ ಹಿಯರ್. ದಿಸ್ ಈಸ್ ಒನ್ ವೇ ಆಫ್ ಸ್ಟೋರಿಂಗ್ ದ ರೆಕಾರ್ಡ್. ಈ ಥರ ಏನು ನಾವು ರೆಕಾರ್ಡ್ ಸ್ಟೋರ್ ಮಾಡ್ತೀವೋ ದಿಸ್ ಈಸ್ ಕಾಲ್ಡ್ ಆಸ್ ಫ್ರೇಮ್. ದಿಸ್ ಕಂಪ್ಲೀಟ್ ರೆಕಾರ್ಡ್ ವಾಟ್ ಎವರ್ ವಿ ಹ್ಯಾವ್ ರಿಟರ್ನ್ ಹಿಯರ್, ರೆಕಾರ್ಡ್ ಈಸ್ ಲೈಕ್ ಒನ್ ಫ್ರೇಮ್. ಆರ್ ನೀವು ಕಾನ್ಸೆಪ್ಟ್ ಡೀಟೇಲ್ಸ್ ಸ್ಟೋರ್ ಮಾಡ್ಬೋದು, ಎಂಟಿಟಿ ಡೀಟೇಲ್ಸ್ ಸ್ಟೋರ್ ಮಾಡ್ಬೋದು, ಆಬ್ಜೆಕ್ಟ್ ಡೀಟೇಲ್ಸ್ ಸ್ಟೋರ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಒನ್ ಫ್ರೇಮ್. ಇದೇ ಥರ ನಾವು ಫ್ರೇಮ್ಸ್ ಹೆಂಗೆ ಸ್ಟೋರ್ ಮಾಡಿರ್ತಾರೆ ಅಂತ ನೋಡೋಣ. ಐ ಆಮ್ ಸ್ಟೋರಿಂಗ್ ದ ಡೀಟೇಲ್ಸ್ ಆಫ್ ಡಾಗ್. ಫ್ರೇಮ್ ಈಸ್ ಡಾಗ್. ನೀವು ಬೇಕಂದರೆ ಕಾನ್ಸೆಪ್ಟ್ ರಿಲೇಟೆಡ್ ಡೇಟಾನು ಸ್ಟೋರ್ ಮಾಡ್ಬೋದು, ಎಂಟಿಟಿ ರಿಲೇಟೆಡ್ ಡೇಟಾನು ಸ್ಟೋರ್ ಮಾಡ್ಬೋದು. ಓಕೆ, ಇಲ್ಲಿ ನಾವು ಫೀಲ್ಡ್ ಅಂತ ಕರೆಯೋದಿಲ್ಲ, ಸ್ಲಾಟ್ ಅಂತ ಕರೀತಾರೆ. ಸ್ಲಾಟ್ ಅಂದ್ರೇನು, ಪ್ರಾಪರ್ಟಿ. Okay, and it has values. Value andre even we call it as filters. Some data related to dog now store ಮಾಡ್ತಾ ಇದ್ವಿ. For example, dog is a type of animal. Okay, and dog has legs, 4 legs. Dog sounds like, ಅದು ಹೆಂಗೆ ಸೌಂಡ್ ಮಾಡುತ್ತೆ, ಬಾರ್ಕಿಂಗ್ ಸೌಂಡ್. ಆ್ಯಂಡ್ ಇಟ್ ಈಟ್ಸ್ ಫುಡ್, ಮೇ ಬಿ ಇಟ್ ಈಟ್ಸ್ ವೆಜಿಟೇಬಲ್ಸ್, ವೆಜಿಟೇಬಲ್ಸ್ ಅಂತೂ ಇಲ್ಲ, ಮೀಟ್
ಇಟ್ ವಿಲ್ ಈಟ್ ಮೀಟ್ ಅಂತ ನಾನು ಬರ್ದಿದ್ದೀನಿ, ಆರ್ ಮೇ ಬಿ ಎನಿ ರೋಟಿ ಆರ್ ವಾಟ್ ಎವರ್ ದ ಡೇಟಾ ಈಸ್ ಲೈಕ್ ದ್ಯಾಟ್. ಓಕೆ, ದಿಸ್ ಈಸ್ ಕಾಲ್ಡ್ ಎ ಫ್ರೇಮ್. ಫ್ರೇಮ್ ಅಲ್ಲಿ ನಾವು ಅದರ ಪ್ರಾಪರ್ಟೀಸು ಅದರ ವ್ಯಾಲ್ಯೂಸು ಹಾಕಿ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಸ್ಲಾಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ attributes ಅಥವಾ properties, and values are information about that attribute. Slots are like attributes or properties of entity. Values are information about that attribute related to that object, which means frame stores full knowledge in a organized way. ಒಂದು ಆರ್ಗನೈಸ್ಡ್ ವೇನಲ್ಲಿ ಫ್ರೇಮ್ ಇಲ್ಲಿ ಡೇಟಾ ಸ್ಟೋರ್ ಮಾಡುತ್ತೆ. ಆ್ಯಂಡ್ ಇವನ್ ವಿ ಕ್ಯಾನ್ ಯೂಸ್ ಇನ್ಹೆರಿಟನ್ಸ್. ನೆಕ್ಸ್ಟ್ ನಾವು ಇಲ್ಲಿ ಇನ್ಹೆರಿಟನ್ಸ್ ಕೂಡ ಯೂಸ್ ಮಾಡ್ತೀವಿ. ಫ್ರೇಮ್ಸ್ ಆ್ಯಂಡ್ ಇನ್ಹೆರಿಟನ್ಸ್ ವರ್ಕ್ ಟುಗೆದರ್. ಯಾಕಂದರೆ ಫ್ರೇಮಲ್ಲಿ ಏನು ಡೇಟಾ ಸ್ಟೋರ್ ಮಾಡಿರ್ತೀವೋ ಅದನ್ನು ಇನ್ಹೆರಿಟ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಅದನ್ನ ಯೂಸ್ ಮಾಡ್ಕೋಬಹುದು. Okay, let us see how inheritance work here. Okay, frames store. First I will write about frames. Frames stores full knowledge in a organized way. ಒಂದು ಆರ್ಗನೈಸ್ಡ್ ವೇನಲ್ಲಿ ಫೀಲ್ಡ್ಸ್ ಮತ್ತು ವ್ಯಾಲ್ಯೂಸ್ ಅಥವಾ ಸ್ಲಾಟ್ಸ್ ಮತ್ತು ವ್ಯಾಲ್ಯೂಸ್ ಪ್ರಕಾರ ಇಟ್ ಯೂಸಸ್. ಓಕೆ, ಹಾಗಂದ್ರೆ ಇಲ್ಲಿ ಇನ್ಹೆರಿಟನ್ಸ್ದು ಏನು ಪಾರ್ಟ್ ಇದೆ ಅಂತ ನಾವು ನೋಡ್ಬೇಕೀಗ. ಇನ್ಹೆರಿಟನ್ಸ್ ಅಂದ್ರೇನು? ಚೈಲ್ಡ್ ಆಟೋಮೆಟಿಕಲಿ ರಿಸೀವ್ಸ್ ದಿ ಪ್ರಾಪರ್ಟೀಸ್ ಆಫ್ ಪೇರೆಂಟ್. ಆಲ್ರೆಡಿ ಯು ಹ್ಯಾವ್ ಲರ್ನ್ಡ್ ಇನ್ಹೆರಿಟನ್ಸ್. ಇನ್ಹೆರಿಟನ್ಸ್ ಮೀನ್ಸ್ ಹಿಯರ್ child receives the properties of parent. Child parent ಇಂದನೇ ಪ್ರಾಪರ್ಟೀಸ್ ರಿಸೀವ್ ಮಾಡ್ಕೊಂಡ್ಬಿಡುತ್ತೆ. ನೋ ನೀಡ್ ಆಫ್ ರೈಟಿಂಗ್ ದ ಸೇಮ್ ಥಿಂಗ್ ಅಗೇನ್ ಆ್ಯಂಡ್ ಅಗೇನ್. ಫಾರ್ ಎಕ್ಸಾಂಪಲ್ ನಾವು ನೆಕ್ಸ್ಟ್ ನೋಡೋಣಂತೆ. ಲೆಟ್ ಅಸ್ ಸಿ ವಾಟ್ ಈಸ್ ಇನ್ಹೆರಿಟನ್ಸ್. ಇನ್ಹೆರಿಟನ್ಸ್ ಅಂದ್ರೇನು? ಓಕೆ, ಇನ್ಹೆರಿಟನ್ಸ್ ಮೀನ್ಸ್ ಚೈಲ್ಡ್ ಫ್ರೇಮ್ automatically receives properties of parent. ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಸಿ, ಒಂದು ರಿಲೇಶನ್ಶಿಪ್ ನಾನು ಬರಿತೀನಿ ಇಲ್ಲಿ. ಡಾಗ್ ಇದೆ ಅಂತ ತಿಳ್ಕೊಳ್ಳಿ. ಡಾಗ್ ಈಸ್ ಅನ್ ಎನಿಮಲ್. ಓಕೆ, ಅಂಡ್ ಎನಿಮಲ್ ಈಸ್ ಎ ಲಿವಿಂಗ್ ಥಿಂಗ್. And all living things needs food. Got it? This is the related data. And here no need to write like ನಾವು ಮತ್ತೊಮ್ಮೆ ಹಿಂಗೆ ಬರೋ ಅವಶ್ಯಕತೆ ಇಲ್ಲ. ಏನಂತ? ಆಲ್ರೆಡಿ ಯು ಹ್ಯಾವ್ ರಿಲೇಟೆಡ್ ದ ಡೇಟಾ. ಅಂದರೂ ನಾವು ಡಾಗ್ ಈಸ್ ಎ ಲಿವಿಂಗ್ ಥಿಂಗ್, ಡಾಗ್ ನೀಡ್ಸ್ ಫುಡ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ. Because dog is animal, all the animals are living things, and all living things need food. No need to write for each animal. ಪ್ರತಿಯೊಂದು ಇಂಡಿವಿಜುವಲ್ ಎನಿಮಲ್ ಅನ್ನ ಸೆಲೆಕ್ಟ್ ಮಾಡಿ ಅದು ಒಂದು ಎನಿಮಲ್ಲು, ಅದು ಒಂದು ಲಿವಿಂಗ್ ಥಿಂಗು, ಅದಕ್ಕೂ ಫುಡ್ ಬೇಕು, ಈ ಥರ ನೀವು ಪ್ರತಿ ಸರಿ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. that's where inheritance comes. ಇನ್ಹೆರಿಟನ್ಸ್ ಇಂದ ಏನಾಗುತ್ತೆ? ರಿಪೀಟೆಡ್ ಡೇಟಾ ಯು ಕ್ಯಾನ್ ಅವಾಯ್ಡ್, ರಿಪೀಟೆಡ್ ಇನ್ಫಾರ್ಮೇಶನ್, ರಿಪೀಟೆಡ್ ಪ್ರಾಪರ್ಟೀಸ್, ನೋ ನೀಡ್ ಟು ರೈಟ್. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಫ್ರೇಮ್ಸ್ ಯೂಸ್ ಮಾಡ್ತೀನಿ. ಎಕ್ಸಾಂಪಲ್ ಐ ವಿಲ್ ಟೇಕ್ ಫ್ರೇಮ್ ಆಸ್ ಎನಿಮಲ್. ಎನಿಮಲ್ ರಿಲೇಟೆಡ್ ನಾವು ಡೇಟಾ ಸ್ಟೋರ್ ಮಾಡ್ತಾ ಇದ್ದೀವಿ. ಅಂಡ್ ವಾಟ್ ಯು ಆರ್ ಸ್ಟೋರಿಂಗ್? ಸ್ಲಾಟ್ಸ್ and values. Animal can breathe. Yes, breathes anta baritiri. Yes, correct. Animal needs food. Yes, and animal can move. Yes. ಇದನ್ನೆಲ್ಲ ನೀವು ಎಲ್ಲಿ ಸ್ಟೋರ್ ಮಾಡಿದ್ರಿ? ಎನಿಮಲ್ ಅನ್ನು
ಫ್ರೇಮಲ್ಲಿ ಸ್ಟೋರ್ ಮಾಡಿರ್ತೀರಿ. ಓಕೆ, ಹಂಗಂದ್ರೆ ಲೆಟ್ ಅಸ್ ಟೇಕ್ ಎನದರ್ ಫ್ರೇಮ್ ವಿಚ್ ಈಸ್ ಚೈಲ್ಡ್ ಆಫ್ ಎನಿಮಲ್. ಓಕೆ, ಇನ್ನೊಂದು ಫ್ರೇಮ್ ತಗೋತೀನಿ ನಾನು, ಫ್ರೇಮ್ ಕಾಲ್ಡ್ ಡಾಗ್. ಡಾಗ್ ಈಸ್ ದಿ ಚೈಲ್ಡ್ ಆಫ್ ಎನಿಮಲ್. ನೋ ನೀಡ್ ಟು ರೈಟ್ ಡಾಗ್ ಬ್ರೀಡ್ಸ್, ಡಾಗ್ ನೀಡ್ಸ್ ಫುಡ್, ಡಾಗ್ ಮೂವ್ಸ್ ಅಂತ ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, ಡಾಗ್ದು ಏನು ಸ್ಪೆಸಿಫಿಕ್ ಪ್ರಾಪರ್ಟೀಸ್ ಇರ್ತಾವೆ ಅವನ್ನಷ್ಟೇ ಸ್ಟೋರ್ ಮಾಡಬೇಕು. ಬಿಕಾಸ್ ಡಾಗ್ ಈಸ್ ದಿ ಚೈಲ್ಡ್ ಆಫ್ ಎನಿಮಲ್. ಓಕೆ, ವಿಚ್ ಮೀನ್ಸ್ ಇಲ್ಲಿ ನೀವು ಮತ್ತೆ ಡಾಗ್ ವಿಲ್ ಬ್ರೀದ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಡಾಗ್ ಈಸ್ ಎನಿಮಲ್. ಎನಿಮಲ್ ಇದ್ರೆ ಡೆಫಿನೆಟ್ಲಿ ಇಟ್ ಬ್ರೀದ್ಸ್. ಎನಿಮಲ್ ಇದ್ರೆ ಡೆಫಿನೆಟ್ಲಿ ಇಟ್ಸ್ ನೀಡ್ಸ್ ಫುಡ್. ಎನಿಮಲ್ ಇದ್ರೆ ಡೆಫಿನೆಟ್ಲಿ ಇಟ್ ಕ್ಯಾನ್ ಮೂವ್. ನೋ ನೀಡ್ ಟು ರೈಟ್ ಡಾಗ್ ಬ್ರೀತ್ಸ್, ಡಾಗ್ ನೀಡ್ಸ್ ಫುಡ್, ಡಾಗ್ ಮೂವ್ಸ್. ಓಕೆ, ಚೈಲ್ಡ್ ಇರೋದ್ರಿಂದ ಡೆಫಿನೆಟ್ಲಿ ಆ ಪ್ರಾಪರ್ಟೀಸ್ ಎಲ್ಲ ಈ ಡಾಗಿಗೂ ಕೂಡ ಬಂದ್ಬಿಡ್ತಾವೆ. ಇದ್ರದ್ದೇ ಆದ ಓನ್ ಪ್ರಾಪರ್ಟೀಸ್ ಇರ್ತಾವಲ್ಲ ಅವ್ನು ಬರಿಬೇಕು. ಹೌ ಡಾಗ್ ಸೌಂಡ್ಸ್, ಇಟ್ ಬಾರ್ಕ್ಸ್. ಬಾರ್ಕಿಂಗ್ ಸೌಂಡ್, ಇಟ್ ಹ್ಯಾಸ್ ಲೆಗ್ಸ್, 4 legs. ಇದೆಲ್ಲ ಸ್ಪೆಸಿಫಿಕ್ ಡೇಟಾ ನೀವು ಬರೀರಿ. ಇಲ್ಲಿ ಏನಾಗುತ್ತೆ ಹೇಳ್ರಿ, ಡಾಗ್ ಆಟೋಮೆಟಿಕಲಿ ಗೆಟ್ಸ್ ದಿ ಪ್ರಾಪರ್ಟೀಸ್ ಕಾಲ್ಡ್ ಬ್ರೀದ್ಸ್, ನೀಡ್ಸ್ ಫುಡ್ ಆ್ಯಂಡ್ ಮೂವ್. ಸಿ ಡಾಗ್ಸ್, ಡಾಗ್ಸ್ ಅಲ್ಲ, ಡಾಗ್ ಏನು ಫ್ರೇಮ್ ಇದೆಯೋ, ಡಾಗ್ ಫ್ರೇಮ್ automatically gets the properties called breathes. It can breathe, yes. Then needs food. ಆಮೇಲೆ ಇಟ್ ಕ್ಯಾನ್ ಮೂವ್. ಇದೇ ಥರ ಕ್ಯಾಟ್ ಅನ್ನೋದೊಂದು ಫ್ರೇಮ್ ಇದೆ ಅಂತ ತಿಳ್ಕೊರಿ. ಅಲ್ಲಿಯೂ ಕೂಡ ನೀವು ಇಟ್ ಬ್ರೀತ್ಸ್, ಇಟ್ ನೀಡ್ಸ್ ಫುಡ್, ಇಟ್ ಮೂವ್ಸ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಬಿಕಾಸ್ ಕ್ಯಾಟ್ ಈಸ್ ಆಲ್ಸೋ ದಿ ಚೈಲ್ಡ್ ಆಫ್ ಎನಿಮಲ್ ಫ್ರೇಮ್. ಹಂಗಂದ್ರೆ ಅಲ್ಲಿ ಏನಾಗುತ್ತೆ, ಇನ್ಹೆರಿಟನ್ಸ್ ವರ್ಕ್ ಆಗುತ್ತೆ. ಅಂದ್ರೆ ಏನು, ಪೇರೆಂಟಲ್ಲಿ ಏನೇನು ಪ್ರಾಪರ್ಟೀಸ್ ಇರ್ತಾವೋ ಅವು ಚೈಲ್ಡ್ಗೂ ಕೂಡ ಸಿಕ್ಬಿಡ್ತವೆ. ನೋ ನೀಡ್ ಆಫ್ ರೈಟಿಂಗ್ ಒನ್ಸ್ ಅಗೇನ್. ದಿಸ್ ಈಸ್ ದ ಬ್ಯೂಟಿ ಆಫ್ ಇನ್ಹೆರಿಟನ್ಸ್. ಇನ್ಹೆರಿಟನ್ಸ್ ಇರಲಿಲ್ಲ ಅಂದ್ರೆ ಏನಾಗ್ತಿತ್ತು, ಯು ಮಸ್ಟ್ ರೈಟ್ ಸೇಮ್ ಇನ್ಫಾರ್ಮೇಶನ್ ಫಾರ್ ಆಲ್ ದಿ ಎನಿಮಲ್ಸ್. ಎಷ್ಟು ಎನಿಮಲ್ಸ್ ಇರ್ತಾವೋ ಎಲ್ಲ ಎನಿಮಲ್ಸಿಗೂ ನೀವು ಎನಿಮಲ್ ಬ್ರೀತ್ಸ್, ಎನಿಮಲ್ ನೀಡ್ಸ್ ಫುಡ್. ಫಾರ್ ಎಕ್ಸಾಂಪಲ್ ಕ್ಯಾಟ್ ಬ್ರೀತ್ಸ್, ಕ್ಯಾಟ್ ನೀಡ್ಸ್ ಫುಡ್, ಕ್ಯಾಟ್ ಮೂವ್ಸ್ ಅಂತ ಬರಿಬೇಕು. ಡಾಗ್ ಇದ್ರೆ ಡಾಗ್ ನೀಡ್ಸ್ ಫುಡ್, ಡಾಗ್ ಬ್ರೀತ್ಸ್, ಡಾಗ್ ಮೂವ್ಸ್ ಅಂತ ಬರಿಬೇಕು. ಡಾಂಕಿ ಇದ್ರೆ ಡಾಂಕಿ ನೀಡ್ಸ್ ಫುಡ್, ಡಾಂಕಿ ಬ್ರೀತ್ಸ್, ಡಾಂಕಿ ಮೂವ್ಸ್, ಹಿಂಗೆಲ್ಲ ಬರ್ಕೋತ ಹೋಗ್ಬೇಕು. ದಟ್ ಈಸ್ ರಾಂಗ್, ಯು ನೋ. ಓಕೆ, ಮೀನ್ಸ್ ಯು ಕ್ಯಾನ್ ಇನ್ಹೆರಿಟ್ ದ ಡೇಟಾ ಫ್ರಮ್ ಎನಿಮಲ್ ಫ್ರೇಮ್. ಹಂಗಂದ್ರೆ ಗೊತ್ತಾಯ್ತಲ್ಲ ವಾಟ್ ಈಸ್ ಫ್ರೇಮ್. ಫ್ರೇಮ್ ಈಸ್ ಸ್ಟ್ರಕ್ಚರ್ಡ್ ನಾಲೆಜ್ ರಿಪ್ರೆಸೆಂಟೇಷನ್ that stores object properties using slots and values. Slots ಮತ್ತು values ಯೂಸ್ ಮಾಡಿಕೊಂಡು it is storing the data related to object. Okay, let us see some other examples. Wait a minute, I will rub it. Some other examples ಕೂಡ ನಾವು ನೋಡೋಣ. ಯೂಶುವಲಿ ವೇರ್ ದೇ ಆರ್ ಗೋಯಿಂಗ್ ಟು ಯೂಸ್ ಇಟ್, ಈ ಫ್ರೇಮ್ಸ್ ಅನ್ನ ಎಲ್ಲಿ ಯೂಸ್ ಮಾಡ್ಕೋತಾರೆ. ಯೂಶುವಲಿ ಆಲ್ಮೋಸ್ಟ್ ಆಲ್ ಫೀಲ್ಡ್ಸ್ ಅಲ್ಲಿ ವೆನ್ ಎವರ್ ಪ್ರಿಡಿಕ್ಷನ್ ಈಸ್ ನೀಡೆಡ್ ಫ್ರಾಮ್ AI ಸಿಸ್ಟಮ್ಸ್, ಅವಾಗ ಫ್ರೇಮ್ಸ್ ಆರ್ ನೆಸೆಸರಿ. ಫಾರ್ ಎಕ್ಸಾಂಪಲ್ ಮೆಡಿಕಲ್ ಡಯಾಗ್ನೋಸಿಸ್ ಸಿಸ್ಟಮ್ಸ್ ಅಥವಾ ವರ್ಚುವಲ್ ಅಸಿಸ್ಟೆಂಟ್ಸ್ ಅಲ್ಲೆಲ್ಲ ಫ್ರೇಮ್ಸ್ ಯೂಸ್ ಮಾಡ್ಕೋತಾರೆ ಅಂತ ಹೇಳ್ತಾರೆ. ಲೆಟ್ ಅಸ್ ಗೋ ವಿತ್ ಒಂದು ಎಕ್ಸಾಂಪಲ್ ನೋಡೋಣ. ಮೆಡಿಕಲ್ ಡಯಾಗ್ನೋಸಿಸ್ ಸಿಸ್ಟಮ್ದು ಒನ್ ಆಫ್ ದಿ ಅರ್ಲಿ AI ಸಿಸ್ಟಮ್, ವಿ ಕಾಲ್ ಇಟ್ ಆಸ್ ಮೈಸಿನ್. ಮೈಸಿನ್ ಈಸ್ ಒನ್ ಆಫ್ ದಿ ಅರ್ಲಿ AI ಸಿಸ್ಟಮ್. ಮೆಡಿಕಲ್ ಡಯಾಗ್ನೋಸಿಸ್ಗೆ ಅದನ್ನ ಯೂಸ್ ಮಾಡ್ತಾರೆ. ಓಕೆ, ವೇರ್ ಆ್ಯಕ್ಚುಲಿ ದ ಫ್ರೇಮ್ಸ್ ಆರ್ ಯೂಸ್ಡ್. ಆ್ಯಂಡ್ ಇನ್ಹೆರಿಟನ್ಸ್ ಅಂತೂ ನಿಮ್ಗೆ ಗೊತ್ತಿದಿಲ್ಲ. ಇನ್ಹೆರಿಟನ್ಸ್ ಅಲೋಸ್ ಚೈಲ್ಡ್ ಫ್ರೇಮ್ಸ್ ಟು ಆಟೋಮೆಟಿಕಲಿ ಆಬ್ಟೈನ್ ಪ್ರಾಪರ್ಟೀಸ್ ಫ್ರಮ್ ದಿ ಪೇರೆಂಟ್ ಫ್ರೇಮ್ಸ್.
ಪೇರೆಂಟಿಂದ ಚೈಲ್ಡ್ಗೆ ಎಲ್ಲ ಇನ್ಫಾರ್ಮೇಷನ್ ಅಥವಾ ಎಲ್ಲ ಪ್ರಾಪರ್ಟೀಸ್ ಇನ್ಹೆರಿಟ್ ಆಗ್ತವೆ, ಅಕ್ವೈರ್ ಆಗ್ತವೆ. ದಟ್ ಇಸ್ ಕಾಲ್ಡ್ ಇನ್ಹೆರಿಟನ್ಸ್. ಆ್ಯಂಡ್ ಫ್ರೇಮ್ ಈಸ್ ವಾಟ್? ಸ್ಟ್ರಕ್ಚರ್ಡ್ ನಾಲೆಜ್ ರಿಪ್ರೆಸೆಂಟೇಷನ್. ನಾಲೆಜನ್ನು ಒಂದು ಸ್ಟ್ರಕ್ಚರ್ ವೇನಲ್ಲಿ ನಾವು ಸ್ಟೋರ್ ಮಾಡಿಡ್ತೀವಿ ವಿತ್ ದ ಹೆಲ್ಪ್ ಆಫ್ ಸ್ಲಾಟ್ಸ್ ಆ್ಯಂಡ್ ವ್ಯಾಲ್ಯೂಸ್. ಅಥವಾ ಇನ್ನೊಂದು ಸರಿ ಡಿಫೈನ್ ಮಾಡೋಣಂತೆ, ವಾಟ್ ಈಸ್ ಫ್ರೇಮ್? ಅಕಾರ್ಡಿಂಗ್ ಟು ವಾಟ್ ಎವರ್ ವಿ ಹ್ಯಾವ್ ಲರ್ನ್ಡ್, ಫ್ರೇಮ್ ಈಸ್ structured knowledge representation that stores object properties using slots and values. ಸ್ಲಾಟ್ಸ್ ಅಲ್ಲಿ ಏನಿರ್ತವೆ? ಪ್ರಾಪರ್ಟೀಸ್. ವ್ಯಾಲ್ಯೂಸ್ ಅಲ್ಲಿ ಇನ್ಫಾರ್ಮೇಶನ್ ಅಬೌಟ್ ದಟ್ ಸ್ಲಾಟ್ ವಿಲ್ ಬಿ ದೇರ್. ಆ್ಯಂಡ್ ಇನ್ಹೆರಿಟನ್ಸ್ ಅಲೋಸ್ ಚೈಲ್ಡ್ ಫ್ರೇಮ್ಸ್ ಟು ಆಟೋಮೆಟಿಕಲಿ ಆಬ್ಟೈನ್ ಪ್ರಾಪರ್ಟೀಸ್ ಫ್ರಾಮ್ ಪೇರೆಂಟ್ ಫ್ರೇಮ್ಸ್. ಅದನ್ನು ಕೂಡ ನಾನು ಬರಿತೀನಿ. ಆ್ಯಂಡ್ ಹಿಯರ್ ಇನ್ಹೆರಿಟನ್ಸ್ ಅಲೋಸ್ ಚೈಲ್ಡ್ ಫ್ರೇಮ್ಸ್ to automatically obtain properties from parent frames. One simple example related to medical diagnosis system ಬಗ್ಗೆ ನೋಡೋಣ. ಫಾರ್ ಎಕ್ಸಾಂಪಲ್, ಒಂದು ಮೆಡಿಕಲ್ ಡಯಾಗ್ನೋಸ್ಟಿಕ್ ಸಿಸ್ಟಮ್ ಇದೆ ಅಂತ ತಿಳ್ಕೊರಿ. ಮೆಡಿಕಲ್ ಡಯಾಗ್ನೋಸಿಸ್ ಸಿಸ್ಟಮ್, ಒನ್ ಆಫ್ ದಿ AI ಮೆಡಿಕಲ್ ಡಯಾಗ್ನೋಸಿಸ್ ಸಿಸ್ಟಮ್ ಕೂಡ ಇದೆ. ಅರ್ಲಿ ಲೆವೆಲಲ್ಲಿ ಡೆವಲಪ್ ಮಾಡಿರೋದು ಅದ್ಯಾವುದು? ಮೈಸಿನ್. ಯು ಕ್ಯಾನ್ ಗೋ ಥ್ರೂ ಇಟ್. ಜಸ್ಟ್ ಸರ್ಚ್ ಮೈಸಿನ್, ಯು ವಿಲ್ ಗೆಟ್ ಇನ್ಫಾರ್ಮೇಶನ್. ಓಕೆ, ಫಾರ್ ಎಕ್ಸಾಂಪಲ್ ಹೆಂಗ್ ಫ್ರೇಮ್ ಸ್ಟೋರ್ ಮಾಡಿರ್ತಾರೆ ಅಂತ ನೋಡೋಣ. Frame, one of the frame we are storing, like frame is flu, malaria or typhoid. I am storing the frame of flu. See how the data is stored here. Sorry, flu ಅನ್ನೋ ಡಿಸೀಸ್ ಇದೆ, ಅದರ ರಿಲೇಟೆಡ್ ಡೇಟಾ ಹೆಂಗೆ ಸ್ಟೋರ್ ಮಾಡ್ತಾರೆ ಅಂತ ನೋಡೋಣ. ಓಕೆ, ಅವ್ರು ಏನೇನು ಸ್ಟೋರ್ ಮಾಡ್ತಾರೆ ಇಲ್ಲಿ? ಸ್ಲಾಟ್ಸ್ ಆರ್ ಸಿಂಪ್ಟಮ್ಸ್, ಟ್ರೀಟ್ಮೆಂಟ್ ಆ್ಯಂಡ್ ವಿಚ್ ಟೈಪ್ ಆಫ್ ಫ್ಲೂ ಡಿಸೀಸ್ ಇಟ್ ಈಸ್ ಅಂತ ಸ್ಟೋರ್ ಮಾಡ್ತಾರೆ. ಐ ವಿಲ್ ರೈಟ್ ಸ್ಲಾಟ್ಸ್ ಆ್ಯಂಡ್ ವ್ಯಾಲ್ಯೂಸ್. ಓಕೆ, ಏನು ಸ್ಲಾಟ್ಸ್ ತಗೊಳ್ಳೋಣ? ಸಿಂಪ್ಟಮ್ಸ್. ಒಂದು ಫ್ಲೂ ಬರಬೇಕಂದ್ರೆ, ಈ ಡಿಸೀಸ್ ಬರಬೇಕಂದ್ರೆ ವಾಟ್ ಆರ್ ದಿ ಕಾಮನ್ ಸಿಂಪ್ಟಮ್ಸ್? ಫೀವರ್, ಕಫ್ ಆ್ಯಂಡ್ ಹೆಡ್ಏಕ್, ಈ ಥರ ಸ್ಟೋರ್ ಮಾಡಿರ್ತಾರೆ. ಓಕೆ, ದೆನ್ ವಾಟ್ ಆರ್ ದಿ ಟ್ರೀಟ್ಮೆಂಟ್ಸ್ ರಿಲೇಟೆಡ್ ಟು ದ ಫ್ಲೂ? ಟ್ರೀಟ್ಮೆಂಟ್ಸ್ನು ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಈ ಫ್ರೇಮಲ್ಲಿ ಟ್ರೀಟ್ಮೆಂಟ್ ಕೂಡ ಸ್ಟೋರ್ ಮಾಡಿದ್ದಾರೆ ಅಂತ ತಿಳ್ಕೊರಿ. ರೆಸ್ಟಿಂಗ್ ಆ್ಯಂಡ್ ಗಿವಿಂಗ್ ಪ್ಯಾರಾಸೆಟಮಾಲ್, ಬಿಕಾಸ್ ಇಟ್ ಈಸ್ ದಿ ಕಾಮನ್ ಡಿಸೀಸ್. ಆ್ಯಂಡ್ ವಿಚ್ ಟೈಪ್ ಆಫ್ ಡಿಸೀಸ್ ಇಟ್ ಈಸ್ ಎ ವೈರಲ್ ಡಿಸೀಸ್, ಅದಕ್ಕೆ ವೈರಲ್ ಅಂತ ದೇ ಹ್ಯಾವ್ ಸ್ಟೋರ್ಡ್. ಇದು ಒಂದು ಫ್ರೇಮ್ ಹಿಂಗೆ ಸ್ಟೋರ್ ಮಾಡಿದ್ದಾರೆ ಅಂತ ತಿಳ್ಕೊರಿ. ಇದೇ ಥರ ರಿಲೇಟೆಡ್ ಟು ಆಲ್ ದ ಡಿಸೀಸ್ ಲೈಕ್ ಮಲೇರಿಯಾ, ಅದರದ್ದು ಸಿಂಪ್ಟಮ್ಸ್ ಏನು? ಫೀವರ್ ಇರುತ್ತೆ, ಸ್ವೆಟ್ಟಿಂಗ್ ಇರುತ್ತೆ. ಓಕೆ, ಅದೇ ಥರ ಟೈಫಾಯ್ಡ್, ಅದರ ಸಿಂಪ್ಟಮ್ಸ್ ಏನು? ಅದಕ್ಕೆ ಟ್ರೀಟ್ಮೆಂಟ್ ಏನು? ಅದು ಯಾವ ಟೈಪ್ ಆಫ್ ಡಿಸೀಸ್ ಅಂತ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಈಗ how AI uses this information? Very interesting. Okay, when patient enters the symptoms, patient ಈಗ ಆ AM ಸಿಸ್ಟಮ್ ಅಲ್ಲಿ, ಫಾರ್ ಎಕ್ಸಾಂಪಲ್, what AI does ನೋಡೋಣ. what AI does here, see, whenever the patient enters symptoms,
ಈ ಸಿಸ್ಟಮಲ್ಲಿ ಪೇಷಂಟ್ ಎಂಟರ್ಸ್ ಸಿಂಪ್ಟಮ್ಸ್. ಫಾರ್ ಎಕ್ಸಾಂಪಲ್ ಪೇಷಂಟ್ ಸಿಂಪ್ಟಮ್ಸ್ ಅನ್ನ ಎಂಟರ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಏನೇನು ಸಿಂಪ್ಟಮ್ಸ್ ಎಂಟರ್ ಮಾಡ್ಬೋದು ಅವರು? ಫಾರ್ ಎಕ್ಸಾಂಪಲ್ ಅವ್ರಿಗೆ ಫೀವರ್ ಇದೆ, ಫೀವರ್ ಅಂತ ಎಂಟರ್ ಮಾಡ್ತಾರೆ. ಕಫ್ನು ಇದೆ, ಕಫ್ ಅಂತ ಸೆಲೆಕ್ಟ್ ಮಾಡ್ತಾರೆ. ಹೆಡ್ಏಕ್ನು ಇದೆ ಅಂತ ತಿಳ್ಕೊರಿ, ಹೆಡ್ಏಕ್. ಈಗ ದೀಸ್ ತ್ರೀ ಆರ್ ಮ್ಯಾಚಿಂಗ್ ವಿತ್ ದ ಸಿಂಪ್ಟಮ್ಸ್. These three are matching with the symptoms of the frame flu. ಈ ಫ್ಲೂ ಫ್ರೇಮ್ಗೆ ಮ್ಯಾಚ್ ಆಗ್ತಾ ಇದ್ದಾವೆ. ಫ್ಲೂ ಫ್ರೇಮ್ಗೆ ಇದು ಮ್ಯಾಚ್ ಆದರೆ what it says the disease is flu. It can identify. ಈಗ ಏನು ಐಡೆಂಟಿಫೈ ಮಾಡುತ್ತದು? The probable disease is ಫ್ಲೂ ಅಂತ ಐಡೆಂಟಿಫೈ ಮಾಡುತ್ತೆ. ಆ್ಯಂಡ್ ಇವನ್ ಇಟ್ ವಿಲ್ ಗಿವ್ ಯು ಟ್ರೀಟ್ಮೆಂಟ್ಸ್ ರಿಲೇಟೆಡ್ ಟು ದ ಫ್ಲೂ, ಬಿಕಾಸ್ ಯು ಹ್ಯಾವ್ ಸ್ಟೋರ್ಡ್ ಇನ್ ದಿ ಫ್ರೇಮ್ ಆಫ್ ಫ್ಲೂ ದ್ಯಾಟ್ ಟ್ರೀಟ್ಮೆಂಟ್ಸ್ ಏನೇನಂತ ಸ್ಟೋರ್ ಮಾಡಿರಿ? ರೆಸ್ಟ್ ಅಂತ ಸ್ಟೋರ್ ಮಾಡಿರಿ, ಆ್ಯಂಡ್ ಪ್ಯಾರಾಸೆಟಮೋಲ್ ಅಂತ ಸ್ಟೋರ್ ಮಾಡಿರಿ. ಆ್ಯಂಡ್ ಆಟೋಮೆಟಿಕಲಿ ಇಟ್ ಗಿವ್ಸ್ ಇಟ್ ಆಸ್ ಇಟ್ ಈಸ್ ದಿ ಟೈಪ್ ಆಫ್ ವೈರಲ್ ಡಿಸೀಸ್ ಅಂತಲೂ ನಿಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ದಿಸ್ ಇಸ್ ಹೌ ದ ಫ್ರೇಮ್ ವರ್ಕ್ಸ್. ಓಕೆ, ಇದೇ ಥರ ಇಫ್ ವಿ ಹ್ಯಾವ್ ದಿ ಫ್ರೇಮ್ ಫಾರ್ ಮಲೇರಿಯಾ, ಇಫ್ ವಿ ಹ್ಯಾವ್ ದಿ ಫ್ರೇಮ್ ಫಾರ್ ಟೈಫಾಯ್ಡ್, ಬೇರೆ ಬೇರೆ ಡಿಸೀಸದು ಎಲ್ಲ ಫ್ರೇಮ್ ನಾವು ಸ್ಟೋರ್ ಮಾಡಿಟ್ಟಿದ್ದೀವಿ ಅಂತ ತಿಳ್ಕೊರಿ. ಆವಾಗ ಜಸ್ಟ್ ಇಫ್ ದ ಯೂಸರ್ ಎಂಟರ್ಸ್ ಸಿಂಪ್ಟಮ್ಸ್, ಬರೀ ಸಿಂಪ್ಟಮ್ಸ್ ಎಂಟರ್ ಮಾಡಿಬಿಟ್ರೆ ಇಟ್ ಕ್ಯಾನ್ ಶೋ ಯು ವಾಟ್ ಕೈಂಡ್ ಆಫ್ ಡಿಸೀಸ್ ಯು ಆರ್ ಹ್ಯಾವಿಂಗ್ ಅಂತ ಈಸಿಲಿ ಇಟ್ ಕ್ಯಾನ್ ಪ್ರೆಡಿಕ್ಟ್ ಆ್ಯಂಡ್ ಇಟ್ ವಿಲ್ ಶೋ ಯು. ದಿಸ್ ಇಸ್ ಹೌ ಫ್ರೇಮ್ಸ್ ವರ್ಕ್. ಇದೇ ಇನ್ಹೆರಿಟನ್ಸ್ ಅಂದ್ರೇನು? ಅಗೇನ್ ದ ಪ್ರಾಪರ್ಟೀಸ್ ಆಫ್ ಪೇರೆಂಟ್ ಫ್ರೇಮ್ ವಿಲ್ ಬಿ ಇನ್ಹೆರಿಟೆಡ್ ಟು ದಿ ಚೈಲ್ಡ್ ಫ್ರೇಮ್. ಓಕೆ, ದಿಸ್ ಇಸ್ ವೆರಿ ಸಿಂಪಲ್ ಎಕ್ಸಾಂಪಲ್. ಆರ್ ಸಮ್ ಆಫ್ ದಿ ವರ್ಚುವಲ್ ಅಸಿಸ್ಟೆಂಟ್ಸ್ ಲೈಕ್ ಅಮೆಝಾನ್, ಅಲೆಕ್ಸಾ, ಅಲ್ಲಿ ಕೂಡ ಫ್ರೇಮ್ಸ್ ಯೂಸ್ ಮಾಡ್ತಾರೆ. ದೇರ್ ಆರ್ ಸೋ ಮೆನಿ ಡಿವೈಸಸ್ ಲೈಕ್ ಫ್ಯಾನ್, ಲೈಟ್, AC, ಎಲ್ಲ ಡಿವೈಸ್ಗಳನ್ನು ಒಂದು ಫ್ರೇಮಲ್ಲಿ ಸ್ಟೋರ್ ಮಾಡೋದು. ಆ್ಯಂಡ್ ಎಲ್ಲ ಡಿವೈಸ್ಗೂ ಏನೇನು ಪ್ರಾಪರ್ಟೀಸ್ ಇರ್ತವೆ? ಡಿವೈಸ್ ಈಸ್ ಟರ್ನ್ ಆನ್, ಟರ್ನ್ ಆಫ್, ಆರ್ ಅದು ಯಾವ ಸ್ಟೇಟಸ್ಸಲ್ಲಿ ಇದೆ ಅನ್ನೋದು ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ವಿತ್ ದ ಹೆಲ್ಪ್ ಆಫ್ ದ್ಯಾಟ್ ಇಟ್ ಈಸ್ ಈಸಿ ಟು ಗೆಸ್ ವಾಟ್ ಆ್ಯಕ್ಚುಲಿ ಯೂಸರ್ ಈಸ್ ಸೇಯಿಂಗ್. ಟರ್ನ್ ಆನ್ ಬೆಡ್ರೂಮ್ ಲೈಟ್ ಅಂತ ನಾವು ಹೇಳಿದ್ವಿ ಅಂದರೆ it thinks that light is a device and turn on is the operation ಅಂತ ಅದು ಗೊತ್ತಾಗುತ್ತೆ. ಟರ್ನ್ ಆನ್ ಅನ್ನೋದು ಒಂದು ಆಪರೇಷನ್, ಲೈಟ್ ಅನ್ನೋದು ಡಿವೈಸು. ಹಾಗಂದ್ರೆ ನಾನು ಒನ್ ಆಪರೇಷನ್ ಐ ಶುಡ್ ಡೂ, ಅದೇನು? ಐ ಶುಡ್ ಟರ್ನ್ ಆನ್ ದ ಲೈಟ್ ಅಂತ ಗೊತ್ತಾಗುತ್ತೆ. ದಿಸ್ ಈಸ್ ವೇರ್ ಫ್ರೇಮ್ಸ್ ಆರ್ ವರ್ಕಿಂಗ್. ಓಕೆ, ಗೊತ್ತಾಯ್ತಲ್ಲ? This is all about frames and inheritance. If you have any questions to ask, you can comment, and if you are new to the channel, please subscribe and share the video. Thank you.